ಸಂಘರ್ಷ ಗೊತ್ತಿಲ್ಲ ನನಗೆ, ಆದರೆ ಅವರು ಕೇಳಿದ್ದಾರೆ, ಬೇರೆ ಬೇರೆ ಆರ್ಗನೈಸೇಷನ್ನು ಕೇಳಿದ್ದಾರೆ. ಅದು ತೀರ್ಮಾನ ಸ್ಥಳೀಯವಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ನಮ್ಮ ಏನು ಸರ್ಕಾರದ ಸುತ್ತೋಲೆ ಇದೆ ಅಥವಾ ಗೈಡ್ಲೈನ್ಸ್ ಇದೆ ಅದರ ಆಧಾರದ ಮೇಲೆ ತಗೊಳ್ತಾರೆ. ಅದಕ್ಕೆ ನಾವು ಆ ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಈಸಿ ಆಗಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ, ಇಲ್ಲೇ ಇದ್ದರೆ ಪ್ರತಿ ಸಾರಿನೂ ಕ್ಲಾರಿಫಿಕೇಷನ್ ಕೇಳ್ತಾ ಇರ್ತಾರೆ. ಅದು ಆಗೋದು ಬೇಡ, ಆ ಸುತ್ತೋಲೆ ಇಟ್ಕೊಂಡು ಅವ್ರು ತೀರ್ಮಾನ ತಗೊಳ್ಳಿ ಅಂತ ಹೇಳಿ ಮಾಡಿದ್ರು. ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಪದೇ ಪದೇ ಆರೋಪ ಬರ್ತಾ ಇದೆ. ಜೊತೆಗೆ RSS ಮಾತ್ರ ಇದು ನೋಡಿ, ನಮ್ಮ ಸುತ್ತೋಲೆ ಅಥವಾ ಆದೇಶನ ತಾವು ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಎಲ್ಲಾದರೂ ಅದೇ RSS ಶಬ್ದ ಬಂದಿದೆಯಾ? ಸುಮ್ಮನೆ ಅನವಶ್ಯಕವಾಗಿ RSSಗೆ ಮಾಡಿದ್ದಾರೆ, RSSಗೆ ಮಾಡಿ. ನಾವು RSSಗೆ ಒಬ್ಬರಿಗೆ ಮಾಡಲಿಲ್ಲ, RSSನ್ನು ದೃಷ್ಟಿ ಇಟ್ಕೊಂಡೇ ಮಾಡಿಲ್ಲ. ನಾವು ಎಲ್ಲ ಈ ಸಂಘರ್ಷ ನೀವು ಹೇಳಿದ್ರಲ್ಲ, ಈಗ ಬೇರೆ ಬೇರೆಯವರೆಲ್ಲ ಕೇಳ್ತಾರೆ, ಅದು ಸಂಘರ್ಷ ಆಗಬಾರ್ದು ಮತ್ತು ಪೀಸ್ಫುಲ್ಲಾಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತೇಳಿ ಯಾರಿಗೂ ಕೊಡೋದೇ ಬೇಡಪ್ಪ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೇ, ಶಾಲಾ ಕಾಲೇಜ್ ಇರೋದೇ ಬೇರೆ ಪರ್ಪಸ್ಸಿಗೆ. ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ, ಅವ್ರ ಕಲ್ಚರಲ್ ಇವೆಂಟ್ಸ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಅವರೇನಾದರೂ ಬೇರೆ ಬೇರೆ ರೀತಿಯಲ್ಲಿ ಡ್ರಿಲ್ಗಳು ಮಾಡೋದಕ್ಕೆ, ಫಿಸಿಕಲ್ ಎಜುಕೇಷನ್ ಕೂಡ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ, ಅದಕ್ಕೆಲ್ಲ ಅವರು ಉಪಯೋಗಿಸ್ಕೊಳ್ಳಿ ಅಂತೇಳಿ ಇದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದೇವೆ. ಅದರಲ್ಲಿ ಒಬ್ಬರಿಗೆ ಮಾಡಿದರೆ, ಈಗ 2013ರಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಆದೇಶ ಹೊರತು. ಯಾಕೆ ಹೊರತು? ಅವರು ಇದೇ ಕಾರಣಕ್ಕೆ ಬೇರೆ ಬೇರೆಯವರಿಗೆಲ್ಲ ತೊಂದರೆ ಆಗಬಾರ್ದು ಅಂತಲೇ ಅವರು ಒಳ್ಳೆ ದೃಷ್ಟಿಯಿಂದನೇ ಮಾಡಿರ್ಬೋದು. ಅದನ್ನೇ ನಾವು ರೀಟ್ರೇಟ್ ಮಾಡಿದ್ದೀವಿ ಅಷ್ಟೇ, ಬೇರೆ ಯಾವುದಾದ್ರೂ ಒಂದು ಸಮಸ್ಯೆ ಬಂದಾಗ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕಲ್ವಾ? ಯಾವುದಾರ ಒಂದು ಸಮಸ್ಯೆ ಬಂದರೆ ಆ ಸಮಸ್ಯೆಗೆ ಉತ್ತರ ಕಂಡುಹಿಡಿಬೇಕಲ್ವಾ? ಅದಕ್ಕೆ ಸರ್ಕಾರ ಇರೋದು. ಈಗ ಸಮಸ್ಯೆ ಬಂತು, RSS ದೃಷ್ಟಿಯಿಂದನೇ ಬಂತು ಅಂತ ಇಟ್ಕೊಳ್ಳೋಣ. ಆ ಸಮಸ್ಯೆ ಬಂದಾಗ ಸಂಘರ್ಷಕ್ಕೆ ನಾವು ಅವಕಾಶ ಮಾಡಿಕೊಡದೆ ಪೀಸ್ಫುಲ್ಲಾಗಿ ಆಗಲಿ ಅಂತೇಳಿ ನಾವು ಮಾಡಿದ್ದೀವಿ. ಸರ್, ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಂಗಾವಲು ಪಡೆಯನ್ನು ಹೆಚ್ಚಳ ಮಾಡಲಾಗಿದೆ ಸರ್ ನಿಮ್ಮ ಇಲಾಖೆಯಿಂದ. ಅವರಿಗೆ ಎಲ್ಲ ಕರೆಗಳು ಬರ್ತಾಯಿತ್ತು, ಆಮೇಲೆ ಎಲ್ಲ ಥ್ರೆಟ್ನಿಂಗ್ ಇದು ಬರ್ತಾಯಿತ್ತು ಅಂತ ಹೇಳಿ ಅವರು ಹೇಳಿದಾಗ ಅವರಿಗೆ ನ್ಯಾಚುರಲಿಗೆ ಕೊಡಬೇಕಾಗ್ತದಲ್ಲ. ಒಬ್ಬ ಸಚಿವರಿಗೆ, ಒಬ್ಬ ಕ್ಯಾಬಿನೆಟ್ ದರ್ಜೆ ಸಚಿವರಿಗೆ ನಾವು ಅಷ್ಟು ರಕ್ಷಣೆ ಕೊಡಲಿಲ್ಲ ಅಂತ ಹೇಳಿದರೆ ಸರ್ಕಾರ ಇದ್ದು ಏನು ಪ್ರಯೋಜನ? ಸರ್, ಹಾಗೆ ಬೆಂಗಳೂರು ಹೊರವಲಯದಲ್ಲಿ ಗ್ಯಾಂಗ್ ರೇಪ್ ಆಗಿದೆ. ಅಂದರೆ ಗ್ಯಾಂಗ್ ರೇಪ್ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅಲ್ಲ. ಈಗಾಗಲೇ ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಿದ್ದಾರೆ. 4 ಜನ ಅರೆಸ್ಟ್ ಮಾಡಿದ್ದಾರೆ, ಇನ್ನೂ 2 ಹುಡುಕ್ತಾ ಇದ್ದಾರೆ. ಅವ್ರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕೋ ತಗೊಳ್ತೇವೆ. ಕಾನೂನು ಶಿಕ್ಷೆ ಕೊಡೋದು ನಾವಲ್ಲ, ಶಿಕ್ಷೆ ಕೊಡೋದು ಕೋರ್ಟ್ನಲ್ಲಿ ಕೊಡಬೇಕು. ಅದನ್ನು ಯಾವ ರೀತಿ ನಾವು ಪ್ರೆಸೆಂಟ್ ಮಾಡಬೇಕು ವಿತ್ ಎವಿಡೆನ್ಸಸ್ಸು, ಅದನ್ನು ಇಲಾಖೆಯವರು ಮಾಡ್ತಾರೆ. ಹೇಳಿಕೆ ಸಾಕಷ್ಟು ಸತ್ತು ಮಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ನಂತರ ಉತ್ತರಾಧಿಕಾರಿ ಅಂತ ಲೀಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಅಲ್ಲ, ಉತ್ತರಾಧಿಕಾರಿ ಅಂತ ಹೇಳಿದ್ದಾರೆ, ಲೀಡ್ ಮಾಡ್ತಾರೆ ಅಂತ ಸರ್. ಸಿದ್ದರಾಮಯ್ಯ ಅವ್ರಿಗೆ ವಯಸ್ಸಾಯ್ತು, ಆ ನಂತರ ಅವ್ರು ಲೀಡ್ ಮಾಡ್ತಾರೆ. ಅವರು ಸೈದ್ಧಾಂತಿಕವಾಗಿ ಹೇಳಿದ್ದಾರೆ. ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ. ಯಾಕೆಂದರೆ ಅವ್ರ ಹಿಂದೆ ತಮಗೆ ಜ್ಞಾಪಕ ಇದೆಯೋ ಇಲ್ಲ ಗೊತ್ತಿಲ್ಲ, ಅಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಭಾಳ ಮುಖ್ಯವಾದ ಪಾತ್ರ ವಹಿಸಿದರು. ಇದರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ತಪ್ಪಿದೆಯಾ? ಅಲ್ಲ, ತಾವೆಲ್ಲ ಇರಬೇಕಾದ್ರೆ, ಅಲ್ಲ ಸರ್, ತಾವೆಲ್ಲ ಸೀನಿಯರ್ ಲೀಡರ್ ಇರಬೇಕಾದ್ರೆ ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದು ತಮ್ಮ ಅಹಿಂದ ವರ್ಗದಲ್ಲಿ ಚರ್ಚೆ ಸರ್. ಈಗ ನನಗೆ ಅನಿಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ, ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ. ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ತಪ್ಪೇನಿಲ್ಲ. ಥ್ಯಾಂಕ್ ಯು. ಮತ್ತೆ CM ಕ್ಲೈಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. CM ಸ್ಥಾನದ ವಿಚಾರಕ್ಕೆ ಸಾಕಷ್ಟು ವಿಶ್ಲೇಷಣೆಗಳು ಬರ್ತಾ ಇದೆ ಸರ್. ಎಲ್ಲೂ ಬರ್ತಾ ಇಲ್ಲ. ಇಲ್ಲ ಸರ್, ಇವತ್ತು ಮಾತಾಡಿದ್ದಾರೆ 28ಕ್ಕೆ ಮತ್ತೆ ಕ್ಲೈಮ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಇವತ್ತು ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಬೇರೆಯವ್ರದ್ದೆಲ್ಲ ಕ್ಲಾರಿಫಿಕೇಶನ್ ಕೇಳ್ತೀರಾ, ಅವ್ರು ಹಂಗಂದ್ರು ಹಿಂಗಂದ್ರು ಅಂತ. ಯಾರಾದರೂ ಮುಖ್ಯಮಂತ್ರಿಗಳಿಗೆ ಇವತ್ತು ಮಾತಾಡಿದಾರ? ಸತೀಶ್ ಹೇಳಿ, ಅವ್ರಿಗೆ ಏನನ್ನ ಹೇಳಿದ್ರೆ? ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ ಸರ್, ಮತ್ತೊಮ್ಮೆ 28 ಕ್ಲೈಮ್ ಮಾಡ್ತೀನಿ ನಾನು ಅಂತ ಹೇಳ್ಕೊಂಡು. 28 ಎಷ್ಟು ದೂರ ಇದೆ ಅಂದ್ರೆ ಇನ್ನು ನಾವು ಈಗಿಂದ ಮಾತಾಡ್ಬೇಕಲ್ವಾ? ಸರ್, ಈಗ ಅಧಿಕಾರ ಸೂತ್ರದ ಅಡಿ CM ಬದಲಾವಣೆ ಆಗುತ್ತಾ ಸರ್?
ಅಧಿಕಾರದ ಹಂಚಿಕೆ ಒಂದು 100 ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಪ್ಪ ಎಲ್ಲರೂ ಪದೇ ಪದೇ ಅದನ್ನೇ ರೇಸಲ್ಲಿ ನಿಮ್ಮ ಹೆಸರು ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ ಸರ್. ರೇಸ್ ಯಾವುದಾದ್ರೂ ರೇಸ್ ಇರಲಿ, ತೀರ್ಮಾನ ಆಗಿದೆ ಯಾರ್ದು. ಅಲ್ಟಿಮೇಟ್ಲಿ ಹೈಕಮಾಂಡ್ನವರು ಮತ್ತು ನೀವು DCM ಆಗಿದ್ದವರು, KPCC ಅಧ್ಯಕ್ಷರಾಗಿದ್ದವರು, ಹಿರಿಯರಿದ್ದೀರಿ. ನೋಡಿ, CLP-ನಲ್ಲಿ ಆ ಸಂದರ್ಭ ಬಂದಾಗ CLP ಕರೀತಾರೆ, CLP-ಯಲ್ಲಿ MLA-ಗಳು ಒಪಿನಿಯನ್ ತಗೊಳ್ತಾರೆ. ಆಮೇಲೆ ಹೈಕಮಾಂಡಿಂದ ಅಬ್ಸರ್ವರ್ಸ್ ಬಂದಿರ್ತಾರೆ, ಅವರು ಡೆಲ್ಲಿಗೆ ರಿಪೋರ್ಟ್ ಮಾಡ್ತಾರೆ ಹೆಡ್ ಕ್ವಾರ್ಟರ್ಸ್ಗೆ. ಅವರು ಅಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅದು ಆ ಸಂದರ್ಭದಲ್ಲಿ ಅದನ್ನು ಅನೌನ್ಸ್ ಮಾಡಿ ಇವರೇ CLP ನಾಯಕರು ಅಂತ ಅನೌನ್ಸ್ ಮಾಡಿ ಅಬ್ಸರ್ವರ್ಸ್ ಹೋಗ್ತಾರಪ್ಪ. ಇದು ಪದ್ಧತಿ ನಮ್ಮದು. ಅದನ್ನೇನಾರು ಶಾರ್ಟ್ ಕಟ್ ಮಾಡೋದು ಗೊತ್ತಿಲ್ಲ ನನಗೆ. ಹಾಗಾಗಿ ನೀವು ಮದೇವಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರು ಒಳ್ಳೆ ಕತೆ ಆಯ್ತಲ್ರಿ. ಮನೆಯಲ್ಲಿ ಕಾಫಿ ಕುಡಿಯೋಕ್ಕೂ ಸೇರಬಾರ್ದು, ಊಟಕ್ಕೂ ಸೇರಬಾರ್ದು. ನಿಮ್ದು ಒಳ್ಳೆ ಕಾಟ ಆಯ್ತಪ್ಪ ನನಗೆ. ಹಾಂ, ಅಲ್ಲ ರೀ, ನಾವಲ್ಲಿ 31 ಜಿಲ್ಲೆಯಿಂದ ಮಕ್ಕಳು ಬಂದಿದ್ದಾರೆ. 800 ಜನ ಮಕ್ಕಳು ಬಂದಿದ್ದಾರೆ. ಕಬಡ್ಡಿನ ನಾವು ಹೋಸ್ಟ್ ಮಾಡಿದ್ವಿ. ಜೂನಿಯರ್ ಕಾಲೇಜ್ ಲೆವೆಲ್ಲಿನ ಟೂರ್ನಮೆಂಟ್ ಅದು ನಾವೇ ಹೋಸ್ಟ್ ಮಾಡಿದ್ವಿ ತುಮಕೂರಲ್ಲಿ. ಫೈನಲ್ಸ್ ಇತ್ತು, ನನಗೆ ಪ್ರೈಸ್ ಕೊಡಬೇಕು ಡಿಸ್ಟ್ರಿಬ್ಯೂಷನ್ಗೆ ಕರೆದ್ರು, ಹೋಗಿದ್ದೆ. ಅಲ್ಲಿ ಕೂತ್ಕೊಂಡು ಫೈನಲ್ಸಲ್ಲಿ ಮಾತಾಡುವಾಗ DC, SP, CEO ಇತರೆ ಅಧಿಕಾರಿಗಳೆಲ್ಲರೂ ಇದ್ದರು, ಬೇರೆ ಬೇರೆಯವರೆಲ್ಲ ಇದ್ದರು. ಅಲ್ಲಿ ಯಾರು ಗೆದ್ದಿದ್ದಾರೆ ನೋಡೋಣ ಅಂತ ಮಾತಾಡ್ತಿದ್ರು ಅವರೇ. ಅವ್ರು ಮಾತಾಡ್ತಾರೆ, ನಾನು ಅಂದೆ ಹೌದು ಇವ್ರು ಗೆದ್ದಿಬೋದು ಅಂತ. ಅದಾದಮೇಲೆ ಅವ್ರಿಗೆ ನೋಡ್ರಿ ನಾವು ಇವ್ರಿಗೆ ಗೆದ್ದಿ ಅಂತಾರೆ ಹೇಳಿಲ್ವ ನಾವು ಅಂತ ಆ ಥರ ತಮಾಷೆ ಮಾತಾಡ್ಕೊಂಡು ಬಂದ್ವಿ ನಾವು. ಯಾರೋ ಬೆಟ್ಟಿಂಗು ಏನೋ, ನನಗಷ್ಟು ಬುದ್ಧಿ ಇಲ್ವಾ? ನಾನು ಒಬ್ಬ ಗೃಹ ಸಚಿವನಾಗಿ ಬೆಟ್ಟಿಂಗ್ ಮಾಡೋವಂಥ ಮಟ್ಟಕ್ಕೆ ಹೋಗ್ತೀನಿ ಅನ್ನೋ ಕನಿಷ್ಠ ಜ್ಞಾನ ನನಗೆ ಇಲ್ಲ ಅಂದರೆ ಏನು ಹೇಳೋದು? ಸುಮ್ಮನೆ ಅದನ್ನು ಅನವಶ್ಯಕವಾಗಿ ಬೇಡವಾದ ರೀತಿಯಲ್ಲಿ ಅದನ್ನೆಲ್ಲ ಮೀಡಿಯಾದಲ್ಲಿ ಬಿಟ್ಟು ಅದೆಲ್ಲ ಮಾಡ್ತಿದ್ದಾರೆ. ಸಂತೋಷ, ಅವ್ರಿಗೆ ಖುಷಿ ಆದರೆ ಮಾಡಲಿ, ತೊಂದರೆ ಇಲ್ಲ. ಬಟ್ ಅದು ಯಾವುದು ಬೆಟ್ಟಿಂಗ್ ಅಲ್ಲ. ನಾನು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ, ಬೆಟ್ಟಿಂಗ್ ಅಲ್ಲ. ಐ ಆಮ್ ಎ ಟ್ರೂ ಸ್ಪೋರ್ಟ್ಸ್ ಮ್ಯಾನ್ ಕೂಡ. ನಾನು ಸ್ಪೋರ್ಟ್ಸ್ ಪರ್ಸನ್ನಾಗಿ ಮತ್ತು ಗೃಹ ಸಚಿವನಾಗಿ ಬೆಟ್ಟಿಂಗ್ ಮಾಡ್ತೀನಿ ಅನ್ನೋ ಅಷ್ಟು ಕನಿಷ್ಠ ಜ್ಞಾನ ನನಗಿಲ್ಲ ಅಂತಂದರೆ ಅದಕ್ಕಿಂತ ಇನ್ಯಾವುದು ತಪ್ಪದು ಇಲ್ಲಪ್ಪ. ರಾಜಣ್ಣ ಅವರು ಮತ್ತೆ ಕೇಳ್ತಾ ಇದ್ದಾರಲ್ಲ ಸರ್, ಮೊನ್ನೆ ಇಲ್ಲ RSS ವಿಚಾರ ಅಂತ ಬಂದಾಗ ಈ ಮುಸ್ಲಿಮ್ ರೋಡಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಅವರು ಕೂಡ ಪರ್ಮಿಷನ್ ತೊಗೊಂಡ್ಬಿಡ್ತಾರ ಅನ್ನೋಂಥ ಮಾತುಗಳನ್ನೆಲ್ಲವೂ ಕೂಡ ಮಾತಾಡಿದ್ದಾರೆ ಸರ್. ನಾನು ಅದನ್ನು ಗಮನಿಸಿದ್ದೀನಿ. ತಮಗೂ ಸಲಹೆ ಕೊಟ್ಟಿದ್ದಾರೆ. ನಾನು ಗಮನಿಸಿದ್ದೀನಿ. ತಮಗೂ ಸಲಹೆ ಕೊಟ್ಟಿದ್ದಾರೆ ಸರ್, ಬೇರೆ ಕ್ಷೇತ್ರದಿಂದ. ಹೌದು, ಭಾಳ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಯಾಕೆಂದರೆ ಅವರು 84ರಲ್ಲಿ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ KH ರಂಗನಾಥ್ ಅವರು ಚಿತ್ರದುರ್ಗದಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತರು. ಅವರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಲ್ಲಬೇಕು ಅನ್ನೋದು ಸ್ವಾಭಾವಿಕವಾಗಿ ಒಬ್ಬ ಶೆಡ್ಯೂಲ್ ಕಾಸ್ಟು ಲೀಡರ್ ಆಗಿ. ಆದರೆ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಂತು ಪಾರ್ಲಿಮೆಂಟಲ್ಲಿ ಗೆದ್ದರು. ಈಗ ರಾಜಣ್ಣ ಅವರು ಮಧುಗಿರಿ ಕ್ಷೇತ್ರ ಜನರಲ್ ಆಯಿತು. ನಾನೇ 20 ವರ್ಷ ನಾನೇ ಪ್ರತಿನಿಧಿಸ್ತಿದ್ದೆ. ಜನರಲ್ ಆಯಿತು. ನಾನು ಪಕ್ಕದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಕೊರಟಗೆರೆಗೆ ಬಂದೆ. ರಾಜಣ್ಣ ಅವರು ಅಲ್ಲಿಗೆ ಕೇಳಿದ್ರು, ಮಧುಗಿರಿಗೆ ಜನರಲ್ ಆಯ್ತಲ್ಲ. ಅವರು ST ಸಮುದಾಯ ಆದರೂ ಕೂಡ ಅವರು ಜನರಲಕ್ಕೆ ಕೇಳಿದರು, ಟಿಕೆಟ್ ಕೊಟ್ಟದ್ದು ಪಕ್ಷ, ಗೆದ್ದರು. ಈಗ ನನಗೆ ಅವರು ಸಲಹೆ ಕೊಟ್ಟಿದ್ದಾರೆ, ಅದೇ ಥರ ನೀವು ಮಾಡಿ, ಸೊ ದಟ್ ಇನ್ನೊಂದು ಸೀಟು ಬಂದರೆ ಶೆಡ್ಯೂಲ್ ಕಾಸ್ಟ್ ಸೀಟಿಗೆ ಬಿಟ್ಕೊಟ್ರು, ಅವರು ಗೆದ್ದು ನೀವು ಗೆದ್ದರೆ ಇನ್ನೊಂದು ಶೆಡ್ಯೂಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಆ ಉದ್ದೇಶದಲ್ಲೇ ಹೇಳಿದ್ದಾರೆ. ಆಗ್ಬೋದು, ನನಗೆ ಮಧುಗಿರಿಗೆ ವಾಪಸ್ ಹೋಗೋದಕ್ಕೂ ಅವಕಾಶ ಇದೆ ನನಗೆ. ಅದರಿಂದ ಅಲ್ವಾ, ಮಧುಗಿರಿಗೆ ಎಲ್ಲ ಅಪೇಕ್ಷೆ ಪಡ್ತಾರೆ, ಮಧುಗಿರಿಗೆ ಬನ್ನಿ ಅಂತ. ಪ್ರತಿಸ್ಪರ್ಧಿಗಳಾಗ್ಬಿಡ್ತೀರಾ ಸರ್? ಪ್ರತಿಸ್ಪರ್ಧಿಗಳೇನಾದ್ರು ಆಗ್ಬಿಡ್ತೀರಾ? ಇಲ್ಲ ರೀ, ಆ ಥರ ಏನಿಲ್ಲ. ಅವ್ರು ಹೇಳಿದ್ದಾರೆ, ಒಂದು ಒಳ್ಳೆ ಸಲಹೆ ಹೇಳಿದ್ದಾರೆ. ಅವ್ರದ್ದು ಉದ್ದೇಶ ಬಹುಶಃ ತುಮಕೂರಿಗೆ ನಾನು ಹೆಚ್ಚು ಈಗ ತುಮಕೂರಿಗೆ ಓಡಾಡ್ತಾ ಇದ್ದ, ದಸರಾ ಎಲ್ಲ ಮಾಡಿದ್ವಿ, ಅದಕ್ಕೆ ತುಮಕೂರಲ್ಲಿ ನಿಲ್ಲಿ ಅಂತ ಅನ್ನೋ ಥರ ಏನೋ ಹೇಳಿರ್ಬೋದೇನೋ, ಗೊತ್ತಿಲ್ಲ, ನಾನಿನ್ನೂ ಮಾತಾಡಿಲ್ಲ. ಇಟ್ಸ್ ಎ ಗುಡ್ ಸಜೆಷನ್. ರಾಹುಲ್ ಗಾಂಧಿ ಅವರು ನವೆಂಬರ್ 19ಕ್ಕೆ ಸ್ಟೇಟಿಗೆ ಬರ್ತಾ ಇದ್ದಾರೆ ಅಂತ, ಕ್ಯಾಬಿನೆಟ್ ರೀಶಫಲ್ ಎಲ್ಲ ಚರ್ಚೆ ನಡೆಯುತ್ತೆ ಅಂತ ಇನ್ನೂ ಅವ್ರದ್ದು ಇದು ಬಂದಿಲ್ಲ, TP ಬಂದಿಲ್ಲ. ಬಂದ ಮೇಲೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. 600 PSI ಹುದ್ದೆಗಳ ನೇಮಕ ವಿಳಂಬ ಆಗ್ತಾ ಇದೆ ಸರ್. ಮತ್ತೆ ಕಾನ್ಸ್ಟೇಬಲ್ ವಯಸ್ಸು ಸಡಿಲಿಕೆ ವಿಚಾರನೂ ಕೂಡ ಸಾಕಷ್ಟು ವಿಳಂಬ ಆಗ್ತಾ ಇದೆ. ಇಲ್ಲ, ಈಗಾಗಲೇ ನಾವು ಈಗ ಬಹುಶಃ ಇನ್ನೊಂದು 2-3 ದಿನದಲ್ಲಿ ಕಾನ್ಸ್ಟೇಬಲ್ಲು 4600 ಜನ ಕಾನ್ಸ್ಟೇಬಲ್ಸಿಗೆ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಆಗುತ್ತೆ. ಇನ್ನೊಂದು 2-3 ದಿನ ಆಗುತ್ತೆ. ಸಿ ಎಮ್ ಹತ್ರ ಹೋಗಿದೆ ಫೈಲು. ಮುಂದೆ ಈಗ
545 ಸಬ್ ಇನ್ಸ್ಪೆಕ್ಟ್ರದ್ದು ಮಾಡಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಈಗಾಗಲೇ 6-7 ತಿಂಗಳಾಯಿತು. ಅವರು ಇನ್ನೊಂದು 4 ತಿಂಗಳಿಗೆ ಅವರು ಡಿಪಾರ್ಟ್ಮೆಂಟಿಗೆ ಬರ್ತಾರೆ. 402 ಜನದ್ದು ಕೂಡ ನಾವು ಆದೇಶ ಇಶ್ಯೂ ಮಾಡಿದ್ದೀವಿ. ಅಲ್ಲಿಗೆ ನಮಗೆ ಹೆಚ್ಚು ಕಡಿಮೆ 900 ಆಡು ಸಬ್ ಇನ್ಸ್ಪೆಕ್ಟ್ರದ್ದು ಆಗುತ್ತೆ. ಈಗ ಕಾನ್ಸ್ಟೇಬಲ್ಸ್ದು ನಮ್ಮಲ್ಲಿ ಒಂದು 15,000 ಹುದ್ದೆ ಖಾಲಿ ಇದೆ. ಅದನ್ನು ನಾವು ಹಂತ ಹಂತವಾಗಿ ಮಾಡ್ತೀವಿ. ಈಗ 5,000 ನಾವೀಗ ಮಾಡಿಬಿಡ್ತೀವಿ. ಅದಾದಮೇಲೆ ಇನ್ನೊಂದು 5,000 ಆ ಥರ ಮಾಡ್ಕೊಂಡು ಹೋಗ್ತೀವಿ. ಯಾಕೆಂದ್ರೆ ನಮ್ಗೆ ಟ್ರೈನಿಂಗ್ ಕೊಡೋದಕ್ಕೂ ಜಾಗ ಬೇಕಲ್ಲ, ಒಂದೇ ಸರಿ ಮಾಡೋಕ್ಕಾಗೋದಿಲ್ಲ. ಟ್ರೈನಿಂಗ್ ಕೊಡೋದಕ್ಕೂ ಕೂಡ ನಮಗೆ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಏನಿದೆ ಅದು ಕೆಪಾಸಿಟಿನ ನೋಡಿಕೊಂಡು ನಾವು ಮಾಡ್ತೀವಿ.